ಅಭಿ ಮೊದಲ ಚಂಡಿಗಾಗಿ ಸಾರಿಗೆ ಭಾಗವನ್ನು ಕಾಣ್ತಾ ಇದ್ದ ಬೌಲರ್ ಸ್ಟ್ರೈಕ್ ಅನ್ನು ಇವಾಗ ಪಡ್ಕೊಳ್ತಾ ಇದ್ದಾರೆ ಕೂಡ. ಮೊದಲ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಯಕ್ಷಾಸ್ ಓಟ್ಗಳ ಮುಖ್ಯವಾಗಿ ಈತ ಇನ್ನಿಂಗ್ಸ್ ಆರಂಭವನ್ನು ಕಟ್ಕೊಳ್ತಾ ಇದೆ ಕೂಡ ಕ್ಲಾಸಿಕ್ ನ್ಯಾಶ್ ಗಳ ತಂಡ. ಎಸ್ಆರ್ಗೆ ಭಾಗವನ್ನು ಮತ್ತೆ ಕಂಡುಕೊಳ್ತಾ ಇದ್ದಾರೆ. ಬಾರಿ ಮತ್ತೆ ಎಸ್ಆರ್ಗೆ ಭಾಗದಲ್ಲಿ ಎರಡನೆಯ ಚೆಂಡಿಗಾಗಿ ಅಂಗಣಗಳ ಭಾಗವನ್ನು ಇವಾಗ ಪಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಶಾರ್ಟ್ ರಸಿಂಗ್ ಡೆಲಿವರಿ ವೈಟ್ ಬಾಲ್ಗಳ ಬಳಿಕ ಇವಾಗ ಮೊದಲ ಡಾಟೆಡ್ ಚೆಂಡುಗಳ ಅಂಕಿಅಂಶಗಳ ಪಡೆದು ದಾಖಲಾಗ್ತಾ ಇದೆ. ಕ್ರಿಕ್ಲೈನ್ ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ವಿಶ್ವದಾದ್ಯಂತ ಈ ನೇರ ಪ್ರಸಾರ ಕೂಡ ಸಾಗ್ತಾ ಇದೆ ಕೂಡ. ಪವರ್ ಪ್ಲೇ ಓವರ್ ಮಾತ್ರ ಚಾಲ್ತಿಗೆ ಬರ್ತಾ ಇದೆ. ರಿವಾಶಾಡ್ ಕಾಣಬಲ್ಲ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಬ್ಯಾಕಟ್ಮನ್ ಗಲ್ಲಿ ನಡುವ ನೋಟುಗಳ ಹೆಚ್ಚುವರಿ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತನ್ನ ಮತ ಅಂಕಿ ಅಂಶಗಳ ಪಟ್ಟಿಯಲ್ಲಿ ಪುನೀತ್ ಕ್ಷೇತ್ರ ರಕ್ಷಣೆಯನ್ನ ಇತ್ತ ದಾಖಲಿಸಿದ್ರು. ತನ್ನ ಮತ 2 ಓಟಗಳನ್ನ ತಲುಪ್ತಾ ಇದೆ ಕೂಡ. ಮೂರನೇ ಚೆಂಡಿಗಾಗಿ ಎಸ್ಆರ್ಗೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಅಭಿ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಗೋಟಲೈಮ ನವೀನ ಸ್ಟ್ರೈಕರ್ ಇವಾಗ ಪ್ರಶಾಂತ ಕೂಡಿ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ರೇವಾಶಾಡ್ ಕಾಣಬಲ್ಲ ಪ್ರಯತ್ನ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಲರ್ ಚೆಂಡುಗಳ ಸೇರ್ಪಡೆ ಸುಚಿಲ್ ಪ್ರಯತ್ನವನ್ನು ಪ್ರಶಾಂತ್ ಕೋಟಿ ಮಾಡಿದ್ರು. ಓಟ್ಗಳು ಬರ್ತಾ ಇಲ್ಲ ಕೂಡ. ಮತ್ತೆ ಡಾಲರ್ ಚೆಂಡುಗಳ ಸೇರ್ಪಡೆ. ಎಕ್ಸಲೆಂಟ್ ಕಪ್ಸ್ ಆಗ್ತಾ ಇದೆ. 2025 ಗಾಗಿ ರಾಜ್ಯದ ಪ್ರತಿಷ್ಠಿತ ತಂಡಗಳು ಈ ಹೋರಾಟವನ್ನು ಮಾಡ್ತಾ ಇದೆ ಕೂಡ. ನಾನ್ ಸ್ಟೇಟ್ ತಂಡಗಳು ಒಂದೇ ಆಡಿದೆ. ಇನ್ನೊಂದು ರಾಜ್ಯದ ಪ್ರಮುಖ ತಂಡಗಳು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಕೂಡ. ಬೇಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಔಟ್ರೇಜ್ ಆಗಿರುವಂತಹ ಚೆಂಡು. ಕ್ಷೇತ್ರರಕ್ಷಣೆ ಮತ್ತೆ ದಾಖಲಾತಿಯನ್ನ ಕಾಣ್ತಾ ಇದ್ದಾರೆ. ಈತ ಪ್ರಸಾದ್ ಕ್ಷೇತ್ರರಕ್ಷಣೆಯನ್ನ ಮಾಡಿಕೊಂಡ್ರು. ತನ್ನ ಮತ ಅಂಕಿ ಅಂಶಗಳ ಬಳಿ 3 ಓಟಗಳನ್ನ ತಲುಪ್ತಾ ಇದೆ ಕೂಡ. ಮೊದಲ 4 ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಿ ಅಂಶಗಳ ಬಳಿಯಲ್ಲಿ 3 ಓಟಗಳ ದಾಖಲಾತಿಯನ್ನ ಕಾಣ್ತಾ ಇದೆ. ತನ್ನ ಮತ 3 ಓಟಗಳು. ಇನ್ನು 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಐದನೇ ಚೆಂಡು ಮಾತ್ರ ಸ್ಟಾರ್ಟ್ ಡ್ರೈವ್ ಅನ್ನು ಮಾಡಿದ್ರು. ಇದರ ಮಧ್ಯೆ ಡೈರೆಕ್ಟೆಡ್ ಕೈ ಕೊಡ್ತಾ ಇದೆ. ಮುಖ್ಯವಾಗಿ ರಿಸ್ಕಿ ಓಟ್ಗಳ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು. ಅಪಾಯಕಾರಿ ಓಟ್ಗಳ ಅಂಕಿಅಂಶಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮತ ಕೂಡ 4 ಓಟಗಳನ್ನು ತಲುಪ್ತಾ ಇದ್ದಾರೆ. ಕ್ಲಾಸಿಕ್ ನ್ಯಾಶ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. $2 ಲಕ್ಷ ಐತಿಹಾಸಿಕ ಪಂದ್ಯಕೂಟವನ್ನ ಮನರಸ ಮೈದಾನ ಗಾಂಧಿನಗರ ಟಿಪ್ಪು ಟೂರಿನಲ್ಲಿ ಸಾಗಿದೆ. ಇದು ರೇವಾಶಾಡ್ ಕಾಣಬಲ್ಲ ಚೆಂಡು. ಪ್ರಶಾಂತ್ ಕುಟ್ಟಿ ದಾಣಿಯಲ್ಲಿ ಷಡ್ಕ 6 ಅನ್ನ 6 ಓಟಗಳ ಸೇರ್ಪಡೆ. ಇವು ಕೂಡ ಬಾಳಸೋದ ಒಂದು ರೇವಾಶಾಡ್ ಕೂಡ ಕ್ಲಾಸಿಕ್ ನ್ಯಾಶ್ ಗಳ ಪರ ದಾಖಲಾಗ್ತಾ ಇದೆ. ತನ್ನ ಮತ ಅಂಕಿಅಂಶಗಳ ಪಟ್ಟಿಯಲ್ಲಿ 10 ಓಟವನ್ನು ತಲುಪ್ತಾ ಇದೆ. 10 ಫಾರ್ ವಿದೌಟ್ ಲಾಸ್. ಈ ಅಂಗಣದ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯವನ್ನು ಕಟ್ಕೊಂಡ ತಂಡ 10 ಓಟವನ್ನು ದಾಖಲಿಸಿದ್ರು. ಮೊದಲ ಮುಕ್ತಾಯದಲ್ಲಿ ಇವಾಗ ಆರಂಭಿಕ ಓವರ್ನ ಮುಕ್ತಾಯದಲ್ಲಿ 10 ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಪ್ರಸಾದ್ ನೇರಳ ಕಟ್ಟೆಯನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಇಮ್ತಿಯಾಜ್ ಅವರ ಜೊತೆಗಾಗಿ ಶಬೀರ್ ಶಕೀರ್ ಅವರ ಒಂದು ಸಾರಥ ನೇತೃತ್ವದಲ್ಲಿ ಇಲ್ಲಿ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ. ಎಕ್ಸಲೆಂಟ್ ಕ್ರಿಕೆಟರ್ಸ್ ಸಾರಥ್ಯದಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ. ಎಕ್ಸಲೆಂಟ್ ಕಾಪ್ಗಾಗಿ తర్వాత 10 ಫಾರ್ ವಿದೌಟ್ ಲಾಸ್. ಶಬೀರ್, ಇಮ್ತಿಯಾಜ್, ಶಾಕೀರ್ ಮತ್ತು ಯಾಸೀನ್ ಮತ್ತು ನಾನಾ ಅವರ ಸಾರಥ್ಯದಲ್ಲಿ ಇಲ್ಲಿ ಪಂದ್ಯಕೂಟ ಮುಂದಡಿಯನ್ನು ಇಡ್ತಾ ಇದೆ. ಬಹಳಷ್ಟು ಉತ್ತಮವಾದ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ಸಂಘಟಿಸ್ತಾ ಇದ್ದಾರೆ. ಎಕ್ಸಲೆಂಟ್ ಕಪಿನ ರಾಜ್ಯ ಟೆನ್ನಿಸಿನ ಜನಪ್ರಿಯ ತಂಡಗಳು ಇಲ್ಲಿ ಸ್ಪರ್ಧಾ ಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಇತ್ತ ಎರಡನೇ ಓವರ್ ಮತ್ತೆ ಪ್ರಸಾದ್ ಲೆಫ್ಟ್ ಪ್ರಸಾದ್ ನೇರಳ ಕಟ್ಟೆ ಸ್ಕಾರ್ಗೆ ಭಾಗದಲ್ಲಿ ಎರಡನೇ ಓವರ್ ಎರಡನೇ ಚೆಂಡಿಗಾಗಿ ಕ್ರಾಸ್ ರನ್ ಹೊಡೆತವನ್ನ ಕಾಣಬಲ್ಲ ಚೆಂಡು ಕ್ಷೇತ್ರಕ್ಷಣೆ ಮತ್ತೆ ದಾಖಲಾಗ್ತಾ ಇದೆ. ವಾಸು ಪ್ರಕಾಶ್ ಕ್ಷೇತ್ರಕ್ಷಣೆ ಮಾಡಿಕೊಂಡ್ರು. ಈತ ಕುಟ್ಟಿ ಒಂದು ಓಟಗಳ ಪೂರೈಕೆಯನ್ನು ಕೂಡ ಮಾಡ್ತಾ 20 ಓಟಗಳ ಮುಖ್ಯವಾಗಿ ತನ್ನ ಮತ 12 ಓಟಗಳನ್ನ ಈ ಹಂತ ತಲುಪ್ತಾ ಇದ್ದಾರೆ ಕೂಡ. ಕೊನೆಯ 4 ಎಸೆತ ಚಾಲ್ತಿಯ ಎರಡನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೋಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ ಪ್ರಸಾದ್. ಈ ಚೆಂಡಿನಲ್ಲಿ ಚುಕ್ಕಿ ಮಾತ್ರ ಚೆಂಡುಗಳು ಮಾತ್ರ ದಾಖಲಾತಿಯನ್ನ ಕಾಣ್ತಾ ಇದೆ. 5 ಓವರ್ಗಳ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. ಫುಲ್ ಶಾಟ್ ದಾಖಲಾತಿಯನ್ನ ಕಾಣಬಲ್ಲ ಚೆಂಡು. ಕೈಯಲ್ಲಿದ್ದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಒಂದೊಟ್ಟುಗಳ ಸೇರ್ಪಡೆ ಏಳನೇ ಓಟವನ್ನು ಕಾಣುವ ಪ್ರಯತ್ನಗಳಿತ್ತು. ಥ್ರೋ ಸಮಸ್ಯೆಯನ್ನ ಮತ್ತೆ ಕೊಡ್ತಾ ಇದೆ. 2 ಓಟಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ಎತ್ತ ದಾಖಲಾಗ್ತಾ ಇದೆ. ಲೆಫ್ಟ್ ಕಿರಣ ಮತ್ತೆ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ ಮದರಸ ಮೈದಾನದ ಒಳಭಾಗದಲ್ಲೇ. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 14 ಓಟಗಳ ದಾಖಲಾತಿಯನ್ನ ಕಾಣುತ್ತಾ ಇದೆ. ಕೊನೆಯ 2 ಎಸೆತ ಚಾಲ್ತಿಯ ಎರಡನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಹದಿನಾಲ್ಕಕ್ಕೆ ವಿದೌಟ್ ಲಾಸ್. 5ನೇ ಚೆಂಡು ಇದರ ಮೇಲೆ ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಹೊಡೆತ. ವಾಸು ಪ್ರಕಾಶ್ ಅಲಾಯಿಸಿದ್ರು. 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶಗಳ ಪಟ್ಟಿಯಲ್ಲಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 15 ಓಟಗಳು 15 ಫಾರ್ ವಿದೌಟ್ ಲಾಸ್. ಪೂರ್ಣಾಂತವಾಗಿ ಬೀಳ್ತಾನೆ ಚೆಂಡು ಮತ್ತೆ ಫುಲ್ ಮಾಡಬಹುದಾದ ಪ್ರಯತ್ನಗಳಿತ್ತು. ಧರ್ಮದೇ ಬಹಳ ಸಲದ ರನ್ನಿಂಗ್ ಕ್ಯಾಚ್ ಅನ್ನು ಅಭಿ ಪಡ್ಕೊಂಡ್ರು. ಶಾರ್ಟ್ ಫಾಲ್ ಆಗಿ ನಾಡುವ ಈ ಕ್ಯಾಚ್ ಕೈ ಸೇರ ಮುಖ್ಯವಾಗಿ ಪ್ರಶಾಂತ್ ಕುಟಿ ವಾಪಸ್ ಆದಿಯನ್ನ ಮತ್ತೆ ಪಡಿತಾ ಇದ್ದಾರೆ. ವಿಕೆಟ್ ಆಘಾತ ಕೂಡ ಕ್ಲಾಸಿಕ್ ನ್ಯಾಶ್ ತಂಡ ಕಾಣ್ತಾ ಇದೆ. ವಿಕೆಟ್ಗಳ ಆಘಾತದಲ್ಲಿ ಇವಾಗ 15ಕ್ಕೆ 1 ವ್ಯಕ್ತಿಗಾಗಿ ಕುಟ್ಟ 5 ಚೆಂಡುಗಳಲ್ಲಿ 8 ಓಟವನ್ನು ದಾಖಲಿಸಿ ವಾಪಸ್ ಆದ್ರು ಈ ಪಂದ್ಯಾಟದಲ್ಲಿ. ಮಹೇಶ ತರವದಾಣಿಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈತ ಕ್ಲಾಸಿಕ್ ನ್ಯಾಶಿನ ಪರವಾಗಿ ಕೆಲವೊಂದು ಯುವ ಆಟಗಾರರನ್ನು ಬಳಸಿಕೊಂಡು ಆಡ್ತಾ ಇರ್ತಕ್ಕಂಥ ಕ್ಲಾಸಿಕ್ ನ್ಯಾಶ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
15ಕ್ಕೆ 1. ಮೊದಲ 2 ಓವರ್ಗಳು ಮುಕ್ತಾಯದ ಹಂತವನ್ನು ಕಂಡಂತ ಒಂದು ತಂಡ ವಿನಯ್ ಹೊಸಸ್ಗಾರ ಪರಿಚಯವನ್ನು ಮಾಡ್ತಾ ಇದೆ. ಇತ್ತ 3ನೇ ಓವರ್ಗಾಗಿ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ವಿನಯ್ ಪರಿಚಯವನ್ನು ಮಾಡ್ತಾ ಇದೆ. ಅಫೆಕ್ಸ್ ಮತ್ತೆ ಶೈಕನ ಬಳಸಾರುವಂತಹ ಆಟಗಾರರು. ಯಸಾರ್ಗೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಇತ್ತ 3ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ ಅಂಗಣ ಭಾಗದಲ್ಲಿ. ಲೆಫ್ಟ್ ವಿನಯ್ ಹೆಸರುವಂತ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟ್ಗಳು ಬಿಡ್ತಾ ಇಲ್ಲ. ಮೊದಲ ಡಾಟೆಡ್ ಚೆಂಡುಗಳ ಸೇರ್ಪಡೆಯೂ ಕೂಡ ಮತ್ತೆ ವಿನಯ್ ಸ್ಕಾರ್ಗೆ ಭಾಗದಲ್ಲಿ ಅಂಗಣ ಭಾಗವನ್ನು ಕಾಣ್ತಾ ಇದ್ದಾರೆ. ಸಾಗರ್ ಭಂಡಾರಿ ಅನುಪಸ್ಥಿತಿಯಲ್ಲಿ ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಎರಡನೇ ಚೆಂಡಿಗಾಗಿ ಲೆಫ್ಟ್ ವಿನಯ್ ಹೆಸರುವಂತ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ, ರಿವರ್ಸ್ ಶಾಟ್. ಮಧ್ಯೆ ಅಫೆಕ್ಸ್ ದಾಂಡಿನ ಸಿಕ್ಸರ್. 6 ಓಟಗಳ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಾಠವನ್ನು ಕಟ್ಕೊಳ್ತಾ ಇದೆ ಕ್ಲಾಸಿಕ್ ನ್ಯಾಶಿನ ಪರವಾಗಿ. ಮತ್ತೆ ಈ ಸಿಕ್ಸರ್ಗಳ ಮುಖೇನವಾಗಿ ಸ್ಕೋರ್ ಬೋಸ್ 21 ಓಟಗಳನ್ನ ಈ ಹಂತ ತಲುಪ್ತಾ ಇದ್ದಾರೆ. ಚಾಲ್ತಿಯ 3ನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸ್ಲೋವರ್ ಚೆಂಡನ್ನು ಎಸೆದ್ರು, ಆ ಸ್ಲೋವರ್ ಚೆಂಡಿನ ಲಾಭವನ್ನು ಅಫೆಕ್ಸ್ ಪಡ್ಕೊಂಡ್ರು. ಕೊನೆಯ 4 ಚೆಂಡುಗಳು ಇತ್ತ ಬಾಕಿ ಉಳ್ಕೊಳ್ತಾ ಇದೆ ಕೂಡ ಅಂಗಣ ಅವಳ ಭಾಗದಲ್ಲ. ಅವೆಲ್ಲ ಡೇ ಮ್ಯಾಚ್ ಅಲ್ಲಿ ಮುನ್ನೋಗ್ತಾ ಇದೆ. ತನ್ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನ, ಅಫೆಕ್ಸ್ ಯಶಸ್ಸನ್ನು ಮತ್ತೆ ಕಡ್ಕೊಳ್ತಾ ಇಲ್ಲ. ಇತ್ತ ಡಾಟೆಡ್ ಚೆಂಡುಗಳ ಸೇರ್ಪಾಡೆ. ಕೊನೆಯ 3 ಚೆಂಡು ಚಾಲ್ತಿಯ 3ನೇ ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಶಾಮದ ಚೆಂಡು ಮತ್ತೆ ಬುಲ್ ಮಾಡುವಂತ ಪ್ರಯತ್ನ, ಮಿಡ್ಗಳ ಭಾಗದಲ್ಲಿ ಚೆಂಡು ಸೀಮಾನಿಗೆ ಹೊರಭಾಗವನ್ನು ಕಾಣ್ತಾ ಇದೆ ಕೂಡ. ಅಫೆಕ್ಸ್ ದಾಂಡಿನಲ್ಲಿ ಬೌಂಡ್ರಿ, 4 ಓಟಗಳ ಸೇರ್ಪಡೆ ಅಂಗಿ ಅಂಶಗಳ ಪಾಠ್ಯವನ್ನು ಕಟ್ಕೊಳ್ತಾ ಇದೆ ಒಂದು ಹಂತದಲ್ಲಿ. ಮತ ಈ ಬೌಂಡ್ರಿಗಳ ಮುಖೇನವಾಗಿ 25 ಓಟಗಳನ್ನು ತಲುಪ್ತಾ ಇದೆ ಕ್ಲಾಸಿಕ್ ನ್ಯಾಶ್. ಇಪ್ಪತ್ತೈದು ಓಟ್ಗಳು ಇದುವರೆಗೆ ದಾಖಲಾತಿಯನ್ನ ಕಾಣ್ತಾ ಇದೆ ಕೂಡ. ಬೇಸವಾದ ಪ್ರಯತ್ನಗಳು ಸಾಗ್ತಾ ಇದೆ. ಲಾಂಗಾನಿ ಮತೋಟಗಳ ಅವಕಾಶ ಮಾಡಿಕೊಟ್ರು. 1 ಓಟಗಳ ಹೆಚ್ಚುವರಿಯ ಸೇರ್ಪಡೆ ಬರ್ತಾ ಇದೆ. ತನ್ನ ಮೊತ್ತ ಕೂಡ ಗಿಳಿಯಾರು ನಾಗಕ್ಷೇತ್ರ ಕ್ಷಣೆಯನ್ನು ಈ ಹಂತ ದಾಖಲಿಸ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ಮುಖ್ಯವಾಗಿ 26 ಓಟಗಳನ್ನು ತಲುಪ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಟ್ಕೊಳ್ತಾ ಇದೆ ಕೂಡ. ಲೆಫ್ಟಿ ವಿನಯ್ ಹೆಸರುವಾದ ಚೆಂಡು ಡಿಪಕ್ಷಕಸಲ್ಲಿ ಮತ್ತೊಂದು ಸುಕ್ಷೇತ್ರಕ್ಷಕ 1 ರಚನೆ ಸೇರ್ಪಡೆ. 7ನೇ ಓಟವನ್ನು ಕಾಣುವಂತ ಪ್ರಯತ್ನಗಳಿತ್ತು. ಈತ ಕ್ಲೋಸ್ ಆಗಿರುವಂತ ರನ್ ಔಟ್ ಅನ್ನು ಮತ್ತೆ ದಾಖಲಿಸ್ತಾ ಇದ್ದಾರೆ. ಅದೇ ಯಾವ ಹಂತದ ಡಿಸಿಷನ್ ಬರ್ತಾ ನೋಡಬೇಕಾಗಿದೆ. ತಡಪ ಸೂಚನೆ ನಿರ್ಣಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ ಕೂಡ. ವೇಟ್ ಫಾರ್ ದ ಡಿಸಿಷನ್. 2ನೇ ಓಟವನ್ನು ಕೂಡ ದಾಖಲಿಸುವ ಪ್ರಯತ್ನವನ್ನು ಆಟಗಾರರು ಮಾಡಿಕೊಳ್ತಾ ಇದ್ದಾರೆ. ರಂಗನ ಭಾಗದಲ್ಲಿ ಡಿಸಿಷನ್ಗಾಗಿ ವೇಟ್ ಮಾಡ್ತಾ ಇದ್ದೀವಿ ಕೂಡ. ಎಸ್ ನಾಟ್ ಆಡಿರುವ ಒಂದು ಸೂಚನೆ ಬರ್ತಾ ಇದೆ. 2 ಓಟಗಳ ಪೂರೈಕೆಯನ್ನು ಕೂಡ ಅಫೆಕ್ಸ್ ಮಾಡಿಕೊಂಡ್ರು. ಈತ 3 ಓವರ್ಗಳ ಮುಕ್ತಾಯದ ಬಳಿಕ ಅಂಗಿ ಅಂಶಗಳ ಬಳಿ 27ಕ್ಕೆ 1 28 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಓವರ್ನಲ್ಲಿ ವಿನಯ್ 13 ಓಟಗಳ ಅವಕಾಶವನ್ನು ಮಾಡಿಕೊಟ್ರು ಕ್ಲಾಸಿಕ್ ನ್ಯಾಶಿನ ಪರವಾಗಿ. 12 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಆರಂಭಿಕ ಸೆಕ್ಷನ್ ಹಾದಿಯಲ್ಲಿ. ಇತ್ತ ಬೌಲರ್
ಮತ್ತೆ ಪ್ರಸಾದ್ ನೇರಳ ಕಟ್ಟನ್ನು ಬಳಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ತಳಮತ 28 ಓಟಗಳು. ಪ್ರಸಾದ್ ಹೆಸರುವಂತ ಚೆಂಡು ಒಂದು ಓಟಗಳ ಸೇರ್ಪಡೆ. ಇದರ ಒಂದು ಎರಡನೇ ಓಟ ಕಾಣುವಂತ ಪ್ರಯತ್ನಗಳಿತ್ತು. ಕ್ಷೇತ್ರಾಕ್ಷರ ಮಂಜು ಎರಡನೇ ಓಟಗಳ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು. ಪುನೀತ್ ಕ್ಷೇತ್ರಾಕ್ಷರ ಮಾಡ್ತಾ ಇದ್ದಾರೆ. ಎರಡು ಓಟಗಳ ಯಶಸ್ಸನ್ನ ದಾಂಡಿಗರು ಪಡ್ಕೊಳ್ತಾ ಇದ್ದಾರೆ ಕೂಡ. ತನ್ನ ಮೊತ್ತ 30 ಓಟಗಳನ್ನ ಈ ಹಂತ ತಲುಪ್ತಾ ಇದ್ದಾರೆ. 4ನೇ ಓವರ್ ಪಂದ್ಯಾಟದ ಮುಂದುವರಿಕೆಯನ್ನು ಕಾಣ್ತಾ ಇದ್ದೀವಿ. ಅಂಕಣ್ಣವರ ಭಾಗದಲ್ಲಿ ಇವಾಗ ಎಸ್ ಫ್ರೆಂಡ್ಸ್ ಬೆಂಗಳೂರು ವಿರುದ್ಧವಾಗಿ ಕ್ಲಾಸಿಕ್ ನ್ಯಾಶ್ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಅಂದರೆ ಅನುಭವಿ ಆಟಗಾರ ಮಹೇಶ್ ಇದ್ದಾರೆ. ಇನ್ನೊಂದೆಡೆ ಅಫೆಕ್ಸ್ ನ್ಯಾಶ್ಗಳ ಪರವಾಗಿ 7ನೇ ಬಾರಿ ಪ್ರಸಾದ್ ಹೆಸರುವನ್ನ ಚೆಂಡು ತಟ್ಟಿಮಟ್ಟಿ ಓಟಗಳ ಸೇರ್ಪಡೆಯನ್ನು ಕಾಣುವಂತ ಪ್ರಯತ್ನಗಳಿತ್ತು. ಡೈರೆಕ್ಟ್ ಹಿಟ್ ಕೈ ಕೊಡ್ತಾ ಇದೆ. ರಿಸ್ಕಿ ಓಟಗಳ ಪೂರೈಕೆಯನ್ನ ಮತ್ತೆ ಅಫೆಕ್ಸ್ ಪೂರೈಕೆಯನ್ನ ಮಾಡಿಕೊಂಡ್ರು. ತನ್ನ ಮತ ಅಂಕಿಅಂಶಗಳ ಪಾಠಿಯನ್ನ ಮತ್ತೆ ಕಂಡುಕೊಳ್ತಾ ಇದೆ ಕೂಡ. ಕೊನೆ 4 ಎಸ್ಗಳು ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇವೆ. ಪ್ರಸಾದ್ ನೇರಳಕಟ್ಟೆ ಮತ್ತೆ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್. ಫುಲ್ಯಾರ್ಸ್ ಪಂದ್ಯಾಟವಲ್ಲಿ ರಾಜ್ಯವನ್ನ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ತನ್ಮಧ್ಯೆ ಯಾರು ಕರ್ನಾಟಕ ಡೆಲಿವರಿ ವಾಸದ ಕೂಡ ಕ್ಲೀನ್ ಬಾಲ್ ಔಟ್ ಮತ್ತೆ ವಿಕೆಟ್ಸ್ ಗಳ ಆಘಾತವನ್ನ ಕಂಡ ತಂಡ ಮಹೇಶ್ ವಾಪಸ್ ಆದ್ರು. ಈತ ಕ್ಲಾಸಿಕ್ ನ್ಯಾಶ್ ಮತ್ತೆ ವಿಕೆಟ್ ಅನ್ನ ಕಳ್ಕೊಂಡ್ರು. 2ನೇ ವಿಕೆಟ್ ಆಘಾತಗಳ ಬಳಿಕ ಮತ್ತೆ 31ಕ್ಕೆ 2 ಹೊಸದಾನಿಗನ ಕಳಿಕೆಯನ್ನ ಮಾಡ್ತಾ ಇರ್ತಕ್ಕಂಥ ತಂಡ ಇವಾಗ ವಿತೇಶ ಎಂಟ್ರಿಯನ್ನ ಇವಾಗ ಪಡಿತಾ ಇದ್ದಾರೆ. ಟೆನಿಸ್ ಬಾಲ್ನ ಕೆಲವೊಂದು ತಂಡಗಳಿಗೆ ಸೇವೆಯನ್ನು ಕೊಟ್ಟಂತ ವಿತೇಶ ಈತ ಕ್ಲಾಸಿಕ್ ನ್ಯಾಶ್ಗಳ ಪಾಳಯವನ್ನ ಕಾಣ್ತಾ ಇರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ಆಟಗಾರ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಪ್ರಸಾದ್ ನೇರಳಕಟ್ಟೆಯನ್ನು ಬಳಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತ ಕೊನೆಯ 3 ಚೆಂಡು 4 ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಓಟ್ಗಳ ಅವಕಾಶಗಳು ಬಿಡ್ತಾ ಇಲ್ಲ. ಡಾಡಾಡಿ ಚೆಂಡುಗಳು ಮತ್ತೆ ಸೇರ್ಪಡೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಓವರ್ನಲ್ಲೇ. 31 for 2 31ಕ್ಕೆ 2 ಕ್ಲಾಸಿಕ್ ನ್ಯಾಶ್ಗಳ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ 5 ಓವರ್ಗಳ ಪಂದ್ಯಾಟಕ್ಕಾಗಿ. ಬಾಸದ ಹೊಡೆತ ಈ ಬಾರಿ ವಿದೇಶನ ದಾಟಿದ ಈ ಬಾರಿ 6 ರೋಟಗಳ ಸೇರ್ಪಡೆಯೂ ಕೂಡ ಷಟ್ಕಗಳಿಗೆ ಅವಕಾಶವನ್ನು ಇವಾಗ ಮಾಡಿಕೊಟ್ರು. ಬಹಳ ಸುಂದರ ಹೊಡೆತ ಕೂಡ ವಿದೇಶ್ ದಾಖಲಿಸ್ತಾ ಇದ್ದಾನೆ ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ. ತಂಡದ ಮತ್ತೆ ಈ 6ಗಳ ಮುಖ್ಯವಾಗಿ ಅಂಕಿಅಂಶಗಳ ಮೊತ್ತ 37 ಓಟಗಳನ್ನು ತಲುಪ್ತಾ ಇದೆ. 37 for 2 ಕ್ಲಾಸಿಕ್ ನ್ಯಾಶ್ಗಳ ತಂಡ. ಇದನ್ಮಧ್ಯೆ ಪ್ರಸಾದ್ ನೇರಳಕಟ್ಟೆಗೆ ಮತ್ತೊಂದು 6 ವಿದೇಶ ಬ್ಯಾಕ್ ಟು ಬ್ಯಾಕ್ 6 ಸ್ಕಾರ್ಲಾಗಿ ದಾಖಲಿಸಿದ್ರು. 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ ಕ್ಲಾಸಿಕ್ ನ್ಯಾಶ್ 43ಕ್ಕೆ 2 ಮೊದಲ ಡಾಡಳಿ ಚೆಂಡುಗಳ ಬಳಿಕ 2 ಸತತ 6ಗಳು ದಾಖಲಾತಿಯನ್ನ ಕಾಣ್ತಾ ಇದ್ದಾರೆ. ವಿದೇಶ 6 ದಾಖಲಿಸಿದ್ದಾರೆ.
4 ಓವರ್ಗಳ ಮುಕ್ತಾಯದ ಬಳಿಕ 43 ಓಟುಗಳ ಅಂಕಿಅಂಶಗಳ ಪಡೆದ ದಾಖಲಾತಿಯನ್ನು ಕಾಣುತ್ತಾ ಇದೆ. ಕೊನೆಯ 6 ಚೆಂಡು ಆರಂಭಿಕ ಸೆಕ್ಷನ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಫ್ರೆಂಡ್ಸ್ ಬೆಂಗಳೂರು ಪರ ಅಂತಿಮವನ್ನು ಸಾಗುವವರೆಗಾಗಿ ವಾಸು ಪ್ರಕಾಶ್ ಟಿಪಟ್ ಅವರು ಪರಿಚಯವನ್ನು ಮಾಡ್ತಾ ಇದೆ. ಫುಲ್ ಟಾಸ್ ಮಾಡಿದ ಚೆಂಡು ಬಾಸ ಹೊರತ ಕೂಡ ಲಾಂಗ್ ಅನಿವಾಸ ಆಗ್ತಾ ಇದೆ. 1 ಓಟುಗಳ ಹೆಚ್ಚುವರಿ ಸೇರ್ಪಡೆ ಗೆಳೆಯರು ನಾಗ ಮತ್ತೆ ಕ್ಷೇತ್ರರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಅಫೆಕ್ಸ್ 1 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮತ ಕ್ಲಾಸಿಕ್ ನ್ಯಾಶ್ 44ರ ಮತವನ್ನು ತಲುಪ್ತಾ ಇದೆ. ಲಾಸ್ಟ್ ಓವರ್ ಫೋರ್ಸ್ ನಾವು 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸ್ವೀಪ್ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನಗಳು ಕಲಾತ್ಮಕ ಹೊಡೆತಗಳಿಗೆ ಮುಂದೆ ಆಗ್ತಾ ಇದೆ. ವಿತೇಶ್ ಈ ಬಾರಿ ಸ್ಟ್ರೈಕ್ ಅನ್ನ ಮತ್ತೆ ರೊಟೇಟ್ ಅನ್ನ ಮಾಡಿಕೊಂಡ್ರು. 11 ಓಟ್ಗಳ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನ ಮತ್ತೆ ಕಾಣ್ತಾ ಇದ್ದಾರೆ ಕೂಡ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ದಾಣಿನ ಅಂಚನ್ನ ಸವಲ್ತಾ ಇದೆ. ಕೇವಲ 1 ಓಟ್ಗಳ ಅವಕಾಶಗಳು ಬರ್ತಾ ಇದ್ದಾವೆ. 2ನೇ ಓಟವನ್ನು ಕಾಣಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನ ಕೂಡ ಮತ್ತೆ ಪಡ್ಕೊಳ್ತಾ ಇರುವಂತ ಆಟಗಾರರು. ಓಟಗಳನ್ನ ದಾಖಲಿಸುವಂತ ಬರದ ನಡುವೆ ಅಫೆಕ್ಸ್ ಸೋದರಿ ಆಘಾತವನ್ನ ಕಾಣುತ್ತಾ ಇದ್ದಾರೆ. ಹೊಸ ದಾಂಡಿಗ ಇತ್ತ ಅಂಗಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ. ನಲವತ್ತಾರಕ್ಕೆ 3 ಚಂದನ್ ಹೊಸ ಆಟಗಾರ ವಾಸು ಪ್ರಕಾಶ್ ಹೆಸರಿರುವಂತಹ ಚೆಂಡು ಇತ್ತ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಗುಡ್ಲ್ಯಾಂಡ್ ಡೆಲಿವರಿ ಒಂದು ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 46ರಲ್ಲೇ ಸ್ಥಗಿತವನ್ನು ಕಡ್ಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆಗಳು ಮಾತ್ರ ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಅಂಗಣ ಒಳಭಾಗವನ್ನು ಮತ್ತೆ ಕಡ್ಕೊಳ್ತಾ ಇದ್ದಾರೆ. ಕೊನೆ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 5ನೇ ಚೆಂಡು ಚಂದನ್ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನವನ್ನು ಮಾಡಿದ ನಡುವೆ ಮತ್ತೆ ರನ್ಔಟ್ಸ್ ಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ. ಕೊನೆ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ನಿಖಿಲ್ ಹೊಸ ಆಟಗಾರ ಪರಿಚಯವನ್ನು ಮಾಡ್ತಾ ಇದೆ. ಪಾಂಚಜನ್ಯ ಕೋಟಾ ನಾಯಕರು ಮತ್ತು ಗಾಂಧಿನಗರ್ ಮೈಟಿ ಕ್ಯಾಪ್ಟನ್ ಟಾಸಿ ಬರ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಪಾಂಚಜನ್ಯ ಕೋಟಾ ವರ್ಸಸ್ ಗಾಂಧಿನಗರ್ ಮೈಟಿ ಮುಂದಿನ ಪಂದ್ಯಾಟವನ್ನು ಆಡುತ್ತಾ 2 ತಂಡ ನಾಯಕರು ಟಾಸಿ ಬರ್ಬೇಕೆನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದಾವೆ. 46ಕ್ಕೆ 4 ಇದೊಂದು ರಿವರ್ಸ್ ಶಾಟ್ ಕಾಣಬಲ್ಲ ಚೆಂಡು ವಿದೇಶ ಮತ್ತೆ ಮ್ಯಾಕ್ಸಿಮಮ್ 6 ಆಗಿ ಮಾಡಿ 6 ಓಟಗಳ ಸೇರ್ಪಡೆ ಅಂತಿಮ ಜನ ಮತ್ತೆ 6ಗೆ ಅವಕಾಶವನ್ನು ಮಾಡಿಕೊಟ್ರು ವಾಸು ಪ್ರಕಾಶ್. ಇವಾಗ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಫಸ್ಟ್ ಸೆಕ್ಷನ್ ಮುಕ್ತಾಯದಲ್ಲಿ 52 ಓಟವನ್ನು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 53 ಓಟಗಳು ಬರಬೇಕಾಗಿದೆ. ಈತ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಜಾಯಕ್ಕಾಗಿ
ಅದು ಶೀಘ್ರ ಶತಕ್ಷಣ ಜಮಾವಣೆನ ಕಾಣಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಕ್ಲಾಸಿಕ್ ನ್ಯಾಶ್ಗಳ ತಂಡ ಟಾಸಿಗೆ ಬರಬೇಕು. ಮೈಟಿ ಗಾಂಧಿನಗರ್ ಮೈಟಿ ವರ್ಸಸ್ ಪಂಚಜನ್ಯ ಕೂಟ ಮುಂದಿನ ಹೋರಾಟವನ್ನು ಮಾಡುತ್ತಾ ಟಾಸಿಗೆ ಬನ್ನಿ ಎನ್ನುವಂತ ಕರೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಐವತ್ತ ಟಾರ್ಗೆಟ್ ಸಂಖ್ಯೆ ಇದೆ. 30 ಚೆಂಡುಗಳು ರೀಚ್ ಮಾಡಬೇಕಾಗಿದೆ ಕೂಡ ಈತ ಎಸ್ ಫ್ರೆಂಡ್ಸ್ ಬೆಂಗಳೂರು ಪಂದ್ಯಾಟ ಜಯವನ್ನು ದಾಖಲಿಸುವ ಹಂತಕ್ಕಾಗಿ ಕ್ರಿಕ್ಲೈನ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಏಪ್ರಿಲ್ ತಿಂಗಳ 17ರಿಂದ 17, 18, 19 ಮತ್ತು 20 ಚಕ್ರವರ್ತಿ ತುಮಕೂರುಗಳ ತಂಡ 13ನೇ ಬಾರಿಯ ಟೆನ್ನಿಸ್ ಬಾಲ್ ರಂಗದ ಮತ್ತೊಂದು ಐತಿಹಾಸಿಕ ದಾಖಲೆ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ಆರಂಭಿಕ ವಿಜಯಿಗಳ ತಂಡ 2.5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸೈನ್ಯದ ಪಿನಾಡಿಯಲ್ಲಿ ಚಕ್ರವರ್ತಿ ಚಾಂಪಿಯನ್ಸ್ ಟ್ರೋಫಿ ಅನ್ನುವಂತ ರೂಪದಲ್ಲಿ ಪಂದ್ಯಾಟವನ್ನು ಆಯೋಜಿಸ್ತಾ ಇದ್ದಾರೆ. 13ನೇ ಬಾರಿಯ ಹೊನಲು ಬೆಳಕಿನ ಪಂದ್ಯಾಟ ಸಾಗುತ್ತೆ ತುಮಕೂರು ಅಂಗಣಗಳ ಭಾಗದಲ್ಲಿ. ದ್ವಿತೀಯ ಸ್ಥಾನಿಗಳ ತಂಡ 1.5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. 32 ತಂಡಗಳು ಮಾತ್ರ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಆ ಪಂದ್ಯಾಟ ಕೂಡ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಚಕ್ರವರ್ತಿ ತುಮಕೂರಿನ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಪಂದ್ಯಾಟಕ್ಕಾಗಿ. ಲೆಫ್ಟಿ ನಿರಂಜನ ಮತ್ತು ಮ್ಯಾಡಿ ಆರಂಭಿಕ ಹಂತದ ಆಟಗಾರರು. ಲೆಫ್ಟ್ ರೈಟ್ ಕಾಂಬಿನೇಷನ್ ಈ ಭಾಗ ಆರಂಭಿಕ ಜೋಡಿಯನ್ನ ಕಾಣ್ತಾ ಇದ್ದೀವಿ. ಪ್ರೀತು ಯಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕೂಡ ಅಂಗಣಗಳ ಭಾಗದಲ್ಲಿ ಯಾರು ಕರ್ಲಾಂಡ್ ಆಡುವರು LBW ಅಪೀಲ್ ಅನ್ನ ಮಾಡಿಕೊಂಡ್ರು. ಈತ ರಿಸ್ಕಿ ಓಟ್ಗಳ ಪೂರೈಕೆಯು ಕೂಡ ಲೈಕ್ ಬಾಯ್ ಸೂಚನಾ ನಿರ್ಣಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಆರಂಭವನ್ನು ಇವಾಗ ಕಾಣ್ತಾ ಇದೆ. ಯಸ್ಕಾರ್ಗೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ. ಐವತ್ತ ಟಾರ್ಗೆಟ್ ಸಂಖ್ಯೆ ಕೂಡ ಇದೆ. ಮೊದಲ ಔಟ್ ಅಂಕಿ ಅಂಶಗಳ ಪರ ಕಾಡ್ಕೊಳ್ತಾ ಇದೆ. ಸ್ಟೆಪ್ ಔಟ್ ಅನ್ನ ಮಾಡ್ತಾ ಇದ್ದಾರೆ. ಓಟ್ಗಳು ಬಡ್ತಾ ಇಲ್ಲ. ಮ್ಯಾಡಿ ಆರಂಭಿಕ ಫ್ರಂಟ್ ಲೈನ್ ಆಟಗಾರರಾಗಿ ಈತ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಬಹಳ ಉತ್ತಮ ಆಟವನ್ನು ಆಡಬಲ್ಲ ಸಾಮರ್ಥ್ಯದ ಮತ್ತೋರ್ವ ಆಟಗಾರ ಕೂಡ ಎಸ್ ಫ್ರೆಂಡ್ಸಿನ
ಪಂಚಜನ್ಯ ಕೋಟ ನಾಯಕರು ಬರಬೇಕು. ಟಾಸ್ಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಈ ಬಾರಿ. ಒಂದು ಓಟಗಳ ಯಶಸ್ಸನ್ನು ಕೂಡ ಪಡಿತಾರೆ ಕವಲ್ಸಿ ಭಾಗದಲ್ಲಿ. ತಳ ಮತ ಕೂಡ ಅಂಕಿಅಂಶಗಳು 2 ಓಟವನ್ನು ತಲುಪ್ತಾ ಇದೆ. ನಿರಂಜನ ಒಂದು ಓಟ ಪೂರೈಕೆನ ಮಾಡಿಕೊಂಡ್ರೆ ಈತ ಮ್ಯಾಡಿ ಒಂದು ಓಟದ ಪೂರೈಕೆನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನಿರಂಜನ ಸ್ಟ್ರೈಕರ್ ಅಲೆ ಇದರ ಮಧ್ಯೆ ನಿರಂಜನ ಹೊಡೆತ ಪ್ರಜ್ವಲ್ ಗಂಗೋಲಿ ಕ್ಯಾಚ್ ಪ್ರಯತ್ನವನ್ನ ಮಾಡಿದ್ರು. ಅಂತಿಮ ಹಂತದ ಒಂದು ಕ್ಯಾಚ್ ಅನ್ನ ಇವಾಗ ಪಡೆದುಕೊಳ್ಳುವ ಯಶಸ್ಸನ್ನ ಕಾಣ್ತಾ ಇಲ್ಲ. ಬಹಳ ಶುದ್ಧವಾದ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನ ಕಾಣ್ತಾ ಇದೆ. ಕೇವಲ ಒಂದೋಟ ನಿರಂಜನ್ ಖಾತೆಯನ್ನ ಕಂಡ್ರೆ ಇವಾಗ ತನ್ನ ಮೊತ್ತ ಕೂಡ ಒಂದೋಟಗಳ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪ್ರೀತು ತಟ್ಟಿಮುಟ್ಟಿ ಓಟಗಳ ಸೇರ್ಪಡೆನ ಕಾಣ್ತಾ ಇರ್ತಕ್ಕಂಥ ತಂಡ. ನಿಖಿಲ್ ಕ್ಷೇತ್ರಾಕ್ಷಕ ಈತನ ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಕೇವಲ ಒಂದು ಓಟ್ಗಳ ಅವಕಾಶವನ್ನು ಮಾಡಿಕೊಂಡು 2ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿವಪ್ರಗತಿ ಒಂದು ಕ್ಷೇತ್ರರಕ್ಷಣೆ ಈತ ಕ್ಲಾಸಿಕ್ ನ್ಯಾಶ್ಗಳ ಪರ ದಾಖಲಾಗ್ತಾ ಇದೆ. ತನ್ನ ಮತ SS ಫ್ರೆಂಡ್ಸ್ ಬೆಂಗಳೂರು 4ಕ್ಕೆ ವಿದೌಟ್ ಲಾಸ್ ಅಂಕಿಅಂಶಗಳ ಪಾಠ್ಯನ ಕಟ್ಕೊಳ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಓವರ್ಗಳು ಮುಕ್ತಾಯ. ಅಂಡ್ ಆಫ್ ಓವರ್ ನಂಬರ್ 1 ಮುಕ್ತಾಯಗೊಂಡ ಮೊದಲರಲ್ಲಿ 4ಕ್ಕೆ ವಿದೌಟ್ ಲಾಸ್ ಅನ್ನು ಕಾಣ್ತಾ ಇದೆ SS ಫ್ರೆಂಡ್ಸ್ ಬೆಂಗಳೂರಿನ ತಂಡ.
ರಿಯಾನ್ ಎಸ್ಟೇಟ್ ಇದರ ಮಾಲೀಕರು ಆಗಿರುವಂತಹ ಅಬ್ದುಲ್ ಬನ್ ಅವರು ಕಾರ್ಯಕ್ರಮ ವೀಕ್ಷಣೆ ಇದ್ದಾರೆ. ನಮ್ಮ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ಕೂಡ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ಅಂಕಿ ಅಂಶಗಳ ಪಟ್ಟಿಯಲ್ಲಿ 12 ಓಟುಗಳನ್ನು ದಾಖಲಿಸ್ತಾ ಇದ್ದಾರೆ. ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ 12ಕ್ಕೆ 2. ಇನ್ನು ಪಂದ್ಯಾಟ ಜಯಕ್ಕಾಗಿ 18 ಎಸೆತ 41 ಓಟುಗಳು ಬರಬೇಕಾಗಿದೆ ಕೂಡ. ಎಂ ಡಿ ರಯಾನ್ ರಿಯಲ್ ಎಸ್ಟೇಟಿನ ಮಾಲೀಕರಾಗಿರುವಂತಹ ಯಸ್ಕಾರ್ಗೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಪ್ರೀತು ಯಾಸರ್ವಾದ ಚೆಂಡು ತನ್ನ ವಿಕೆಟ್ಸ್ ಆಘಾತವನ್ನ ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ 3ನೇ ವಿಕೆಟ್ ಅನ್ನ ಕಳ್ಕೊಂಡ್ರು. ನವೀನ್ ಕೂಡ ವಾಪಸ್ ಆದಿಯನ್ನ ಇವಾಗ ಕಟ್ಕೊಳ್ತಾ ಇದ್ದಾರೆ ಕೂಡ. ಮುನ್ನಾಬಾಯಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. 12ಕ್ಕೆ 3 ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಈತ ಪ್ರೀತಿ ಮತ್ತೆ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ನಸ್ರು ಹೊಸ ಆಟಗಾರ ಈತ ಅಂಗಣವನ್ನು ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಕೂಡ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಕ್ಲಾಸಿಕ್ ನ್ಯಾಶ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಗಾಂಧಿನಗರ್ ಮೈಟಿ ತಂಡಕ್ಕೆ ಲಾಸ್ಟ್ ಕಾಲ್ ಇರ್ತದೆ, ಗಮನಿಸಿ. ಪಂಚಜನ್ಯ ಕೋಟ ಕೂಡ ಬರಬೇಕು. ಆ ಮೈಟಿ ಕ್ಯಾಪ್ಟನ್ ನಮ್ ಜೊತೆ ಇದ್ದಾರೆ. ಪಂಚಜನ್ಯ ಕೋಟ ಆದಷ್ಟು ಶೀಘ್ರ ಟಾಸ್ಗೆ ಬರಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಕೂಡ. ಡಿಲೇ ಮಾಡಬೇಡಿ, ಓವರ್ ಮತ್ತೆ ರಿಡ್ಯೂಸ್ ಆಗುತ್ತೆ. ಈಗಾಗಲೇ 5 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ನಾವು ಈಗಾಗಲೇ 3 ಬಾರಿ ಕರೆಯನ್ನು ಕೂಡ ಮಾಡ್ತಾ ಇದ್ದೇವೆ. ನೀವು ಟಾಸ್ಗೆ ಬರಬೇಕು ಎನ್ನುವಂತ ಕರೆಯನ್ನು ಮತ್ತೆ ಕೂಡ ಮಾಡ್ತಾ ಇದ್ದೀವಿ ಕೂಡ. ಇದು ಲಾಸ್ಟ್ ಕಾಲ್ ಆಗಿರ್ತದೆ. ಹದಿಮೂರಕ್ಕೆ 3. ಇನ್ನು 16 ಚೆಂಡು ಪಂದ್ಯಾಟ ಜಯಕ್ಕಾಗಿ 40 ಓಟುಗಳ ಅವಶ್ಯಕತೆ ಇದೆ. ಮತ್ತೆ ಪ್ರಿತೇಶ್ ಪ್ರೀತು ಎಸ್ಆರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕೂಡ. ಯಡಂಚಿ ನಿರಂಜನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದರ ಮಧ್ಯೆ ಲೆಫ್ಟಿ ಹೊಡೆತ ತನ್ಮೂಲಕ್ಕಾಗಿ ಸ್ಕಾರ್ಲಾಗಿ ಭಾಗವನ್ನು ಕಾಡ್ತಾ ಇದೆ. ಮತ್ತೆ ಷಟ್ಕ 6 ಓಟಗಳ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಹಂತದಲ್ಲಿ ಬೆರುಸಿನ ಸಿಕ್ಸರ್ಗಳು ನಿರಂಜನ ಇವಾಗ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಗಣಗಳ ಭಾಗದಲ್ಲಿ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಅಣ್ಣ ಗಾಂಧಿನಗರ್ ಮೈಟಿ ಕ್ಯಾಪ್ಟನ್ ಬನ್ನಿ ಈ ಕಡೆ. 19 19ಕ್ಕೆ 3 ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ.
53 ಒಂದು ಚೇಸಿಂಗ್ ಅನ್ನು ಮಾಡಬೇಕಾಗಿರುವ ಅನಿವಾರ್ಯತೆ ಪಂದ್ಯ ಮೊದಲ ಮೈದಾನವನ್ನು ಕಟ್ಕೊಳ್ತಾ ಇದೆ ಕೂಡ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು, ಓಟ್ಗಳ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಧನುಷ್ ಕ್ಷಣವನ್ನು ಕೂಡ ಶಾರ್ಟ್ ಮಿನಿಟ್ ನಡುವೆ ಚೆಂಡನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಇತ್ತ 3ನೇ ಮುಕ್ತಾಯಕ್ಕಾಗಿ 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ರಾಜ್ಯಗಳ ಪ್ರತಿಷ್ಠಿತ ತಂಡಗಳು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಎಕ್ಸಲೆಂಟ್ ಕಪ್ಗಾಗಿ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು, ನಿರಂಜನ ಹೊಡೆತ, ಒಂದೋಟ್ಗಳ ಹೆಚ್ಚುವರಿಯ ಸೇರ್ಪಡೆ, ಲಗಾನ್ ನಡುವೆ ಹೊಡೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದಾರೆ. ತನ್ನ ಮೊತ್ತ 19ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರಕ್ಷಣೆ ಮತ್ತೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಪ್ರೀತು ಮತ್ತೆ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕ್ಲಾಸಿಕ್ ನ್ಯಾಶ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಅಂತಿಮ ಕ್ಷಣಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟುಗಳ ಸೇರ್ಪಡೆ ಮೊತ್ತ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ಇತ್ತ 3 ಓವರ್ಗಳ ಮುಕ್ತಾಯ, 3 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 20ಕ್ಕೆ 3 ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರು. ಮೊದಲ 3 ವಿಕೆಟ್ಸ್ ಗಳನ್ನು ಕಳ್ಕೊಂಡ ತಂಡ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯವನ್ನು ಕಳ್ಕೊಂಡ ತಂಡ ಕೂಡ. ಹನ್ನೆರಡು ಎಸೆತ, ಇನ್ನು 33 ಓಟಗಳ ಅವಶ್ಯಕತೆ ಕೂಡ. ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ನ್ಯಾಶ್ ಕ್ಲಾಸಿಕ್ ಎನ್ನುವಂತ ಒಂದು ನಾಮಾಂಕಿತ ರೂಪದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯತೀಶ್ ಹಲವರು ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕ್ಲಾಸಿಕ್ ನ್ಯಾಶ್ಗಳ ತಂಡ. ಬೌಲರ್ ಮಹೇಶ ಎಸ್ಗಾರ್ಗೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಕೂಡ ಕ್ಲಾಸಿಕ್ ನ್ಯಾಶ್ಗಳ ಪರ ಈತ 4ನೇ ಓವರ್ ಆರಂಭವನ್ನು ಕಟ್ಕೊಳ್ತಾ ಇದೆ. ಮದರಸ ಮೈದಾನ ಗಾಂಧಿನಗರ ಟಿಪ್ಪಟೂರಿನಲ್ಲಿ ಐತಿಹಾಸಿಕ 2 ಲಕ್ಷ ರೂಪಾಯಿಗಳ ಪ್ರತಿಷ್ಠಿತ ಪಂದ್ಯಕೂಟವನ್ನು ಸಂಯೋಜಿಸುವ ಹಂತಕ್ಕೆ ಬರ್ತಾ ಇದೆ. ಯಶಸ್ಸಿನ ಸಮಾರೋಪ ಪಂದ್ಯಕೂಟ ಪ್ರೇಕ್ಷಕರ ನಡುವೆ ಮತ್ತೆ ಮುನ್ನಡೆ ನೀಡ್ತಾ ಇದೆ ಕೂಡ. ಹನ್ನೆರಡಕ್ಕೆ 33 ಓಟಗಳ ಅವಶ್ಯಕತೆ. ಪ್ರಮುಖ ಆಟಗಾರರ ಒಂದು ಈ ಪಂದ್ಯಾಟದಲ್ಲಿ ಆರಂಭಿಕ ಹಂತದ ಕುಸಿತವನ್ನ ಕಂಡ ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿಗೆ ಅದೇ ಯಾವ ರೀತಿ ಆಟವನ್ನು ಇವಾಗ ಒಂದು ನಿರಂಜನ ಇನ್ನೊಂದೆಡೆ ನಸರು ದಾಖಲಿಸ ನೋಡಬೇಕಾಗಿದೆ. ಈತ 4ನೇ ಓವರ್ ಆರಂಭವನ್ನು ಕೊಟ್ಕೊಳ್ತಾ ಇದೆ. ಸೇಫ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ. ಚೆಂಡು ಇದರ ಮಧ್ಯೆ ಅಂಗನವರ ಭಾಗವನ್ನು ಕಾಣ್ತಾ ಇದೆ ಕೂಡ. ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ. ಸೇಫ್ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನವನ್ನು ಮಾಡಿದಂತ ನಿರಂಜನ ಮತ್ತೆ ಬೌಂಡ್ರಿಯನ್ನು ಇವಾಗ ಸಿಡಿಸ್ತಾ ಇದ್ದಾರೆ. ತನ್ನ ಮತ 24 ಓಟುಗಳ ಅಂಕಿಅಂಶಗಳು ದಾಖಲಾಗ್ತಾ ಇದೆ. 11 ಎಸೆತ, ಈತ 29 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಸೇಫ್ ಶಾಟ್ ಕಾಣಬಲ್ಲ ಒಂದು ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಪ್ರಜ್ವಲ್ ಗಂಗೋಳಿ ಕ್ಷೇತ್ರ ರಕ್ಷಣೆ ಈ ಹಂತ ದಾಖಲಿಸ್ತಾ ಇದ್ದಾರೆ. ಸ್ಕಾರ್ಲಗ್ ಇವಾಗ ನಡುವೆ ಮತ್ತೆ 20 ಓಟುಗಳ ಸೇರ್ಪಡೆಯೂ ಕೂಡ. ಸ್ಕೋರ್ ಮೋಷನ್ 25, 25ರ ಮತ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ ಕೊನೆ ಹಂತದಲ್ಲಿ. 25 ಲಾಸ್ ಆಫ್ 3. ವೈಡ್ ಬಾಲ್ ಸೂಚನೆ ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ಯಕ್ಷಾಸೋಟುಗಳ ಸೇರ್ಪಡೆ ಅಂಕಿ ಅಂಶಗಳ ಬಗ್ಗೆ ಮತ್ತೆ ಒಂದು ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 10 ಎಸೆತ, 27ರ ಅವಶ್ಯಕತೆ. ನಸ್ರು ಚಾರ್ಜ್ ಆಗಲೇಬೇಕಾಗಿದೆ ಕೂಡ. ಬಿರುಸಿನ ಬೌಂಡ್ರಿ ಸಿಕ್ಸರ್ಗಳ ಅನಿವಾರ್ಯತೆ ಇದೆ. ಮಧ್ಯೆ ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು, ನಸ್ರು ಔಟ್.
ಮುಖ್ಯವಾಗಿ 4ನೇ ವಿಕೆಟ್ ಆಘಾತ. ಕ್ಲೀನ್ ಬಾಲ್ ನರ್ಸರು ಕೂಡ ವಾಪಸ್ ಆದ್ರು. ಎಸ್ ಫ್ರೆಂಡ್ಸ್ ಬೆಂಗಳೂರಿನ 4ನೇ ಪ್ರಮುಖ ವಿಕೆಟ್ ಉರುಳ್ತಾ ಇದ್ದಾವೆ. 26 for 4, 26ಕ್ಕೆ 4. ಅಭಿ ಹೊಸ ನಾಣಿಗರ ಪರಿಚಯ ಮಾಡ್ತಾ ಇದೆ ಹಂತಕ್ಕಾಗಿ ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಬೇರೊಸಿನ ಹೊಡೆತಗಳನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಸುಲಭದ ಕ್ಯಾಚ್ ಅನ್ನು ಇವಾಗ ಸುಲಭವಾಗಿ ವಿತೇಶ್ ಪಡ್ಕೊಂಡ್ರು. ಮೊತ್ತ ವಿಕೆಟ್ಸ್ ಗಳ ಆಘಾತ ಕೂಡ. ವಿಕೆಟ್ಸ್ ಗಳನ್ನ ಮತ್ತೆ ಕಳ್ಕೊಳ್ತಾ ಇದ್ದಾರೆ. ಅದೇ ವಿಕೆಟ್ಸ್ ಅನ್ನ ಕಳ್ಕೊಂಡ ತಂಡ ಈತ 5ನೇ ಆಘಾತವನ್ನ ಕಾಣ್ತಾ ಇದೆ. ಎಸ್ ಫ್ರೆಂಡ್ಸ್ ಬೆಂಗಳೂರು ಈತ ಹೊಸ ಆಟಗಾರ ಪುನೀತ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂಗಣ ಭಾಗದಲ್ಲಿ ಅಂತಿಮ 8 ಎಸೆಗಳಲ್ಲಿ 27 ಓಟ್ಗಳ ಅವಶ್ಯಕತೆ ಈತ ಪಂದ್ಯಾಟ ಜಯಕ್ಕಾಗಿ. ಒಂದು ಅನುಭವಿ ಆಟಗಾರರ ತಂಡವಾದರೆ ಇನ್ನೊಂದೆಡೆಯಲ್ಲಿ ರಾಜ್ಯದ ಅಗ್ರಮಾನ್ಯ ತಂಡಗಳು ಸ್ಪರ್ಧಾಕಳ ಹೋರಾಟವನ್ನು ಮಾಡ್ತಾ ಇದೆ. ಮಹೇಶ್ ಹೆಸರು ಬಂದ ಚೆಂಡು ವೈಡ್ ಬಾಲ್ ಸೂಚನೆ ನಿಂತ ನಿರ್ಣಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ವೈಡ್ ಬಾಲ್ ನ ಸೂಚನೆ ಬರ್ತಾ ಇದೆ. ತಡ ಮತ್ತೆ 1 ಓಟಗಳ ಹೆಚ್ಚುವರಿ ಸೇರ್ಪಾಡು. ಅಂಕಿಅಂಶಗಳ ಬನ್ನಿ ಕೂಡ 27 ಮೊತ್ತ ಇದುವರೆಗೆ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಇತ್ತ ವೈಡ್ ಬಾಲ್ ಮತ್ತೆ ಸೂಚನೆ ಕೂಡ ಮಾಡ್ತಾ ಇದ್ದಾರೆ. ಯಾಕ್ಷಾಸೋಟ ಮತ್ತೆ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಹಂತದಲ್ಲಿ ತಂಡದ ಮೊತ್ತ 28 ಓಟಗಳನ್ನು ತಲುಪ್ತಾ ಇದೆ. 28 ಲಾಸ್ ಆಫ್ 5, 28 ಓಟಗಳು ಇದುವರೆಗೆ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ ಅಂಗಣದ ಭಾಗದಲ್ಲಿ. ಐದನೇ ಚೆಂಡು ಇತ್ತ ಬಿರುಸಿನ ಹೊಡೆತ ಮಿಡ್ಡಿ ಗಡಿ ಭಾಗದಲ್ಲಿ ದಾಂಡಲ್ಲಿ ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ ಇತ್ತ 32 ಓಟಗಳಿಗೆ ಬೌಂಡ್ರಿ ಮುಖ್ಯವಾಗಿ ದಾಖಲಾಗ್ತಾ ಇದೆ ಅಂಗಣದ ಒಳ ಭಾಗದ. ನಾಲ್ಕು ಓಟಗಳ ಸೇರ್ಪಡೆಯನ್ನು ಕಾಡ್ತಾ ಇದ್ದಾರೆ. ಕೊನೆ ಒಂದು ಚೆಂಡು ಕೂಡ 4ನೇ ಓವರಲ್ಲಿ ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. 7 ಎಸೆತ 21 ಓಟಗಳ ಅವಶ್ಯಕತೆ ಕೂಡ. ಮಹೇಶ ಮತಸ್ಕಾರ್ಗ ಭಾಗದಲ್ಲಿ ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ ಶಾಲಾ ವಿರುದ್ಧ ಚೆಂಡು ಬಾಸದ ಹೊಡೆತ ಕೂಡ ಬಾಲಕ್ಸ್ ಬ್ಯಾಟರ್ ಮಾಡಿದ್ರು. ವಿತೇಶ್ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಮಾತ್ರ ಅಂಕಿಅಂಶ ದಾಖಲಾಗ್ತಾ ಇದೆ. ಅವರ ಕಂಪ್ಲೀಷನ್ ಓವರ್ ನಂಬರ್ 4 ಮುಕ್ತಾಯವನ್ನು ಕಂಡ 4 ಓವರ್ಗಳಲ್ಲಿ ತಂಡ ಮೊತ್ತ ಎಸ್ ಫ್ರೆಂಡ್ಸ್ ಬೆಂಗಳೂರು 32ಕ್ಕೆ 5. ಅಂತಿಮ 6 ಎಸೆತ 21 ಓಟಗಳನ್ನು ದಾಖಲಿಸಬೇಕಾಗಿದೆ. ಆರು ಚೆಂಡುಗಳಿದೆ, 21 ಓಟುಗಳು ಬರಬೇಕಾಗಿದೆ ಕೂಡ.
ಇತ್ತ ಪಂದ್ಯಾಟ ಜಯಕ್ಕಾಗಿ. ಇದಾದ ಬಳಿಕ ಪಂಚಜನ್ಯ ಕೋಟ ವಿರುದ್ಧವಾಗಿ ಮುಂದಿನ ಪಂದ್ಯಾಟವನ್ನು ಆಡುತ್ತೆ ಗಾಂಧಿನಗರ ಮೈಟಿ. ಮುಂದಿನ ಹೋರಾಟವನ್ನು ಮಾಡಲಿಕ್ಕಿದ್ದಾರೆ. ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮವಾದ ಓವರ್ಗಳನ್ನು ಮಹೇಶ್ ಮುಗಿಸ್ತಾ ಇದ್ದಾರೆ. ಈತ ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ. ಅಂಡ್ ಆಫ್ ನಂಬರ್ 4 ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 32-5. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ನಾವು ಕೊನೆಯ ಓವರ್ಗಾಗಿ ಭಾಗ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಅಫ್ಯಾಕ್ಸ್ ಅಂತಿಮ ಓವರ್ ಚಾಲ್ತಿಗಾಗಿ. ಪರಿಣಾಮವಾಗಿ ಬೀಳ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನ ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ ಕೂಡ. ಗುಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಈತ ನಿರ್ಣಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ಅಂಗಣದ ಒಳಭಾಗವನ್ನು ಕಾಣ್ತಾ ಇದೆ ಕೂಡ. ಮೂವತ್ತ 5 ಪಂದ್ಯಾಟವನ್ನು ಮುಂದುವರಿಸಿದಾಗ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಅಂಗಣದ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. 5ನೇ ಓವರ್ ಕೂಡ ಮುಂದುವರಿಕೆ ಆಗ್ತಾ ಇದೆ ಅಂಗಣದ ಭಾಗದಲ್ಲಿ. ಮೊದಲ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್ ಈತ ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ. ಈತನ ಮಧ್ಯೆ ಹೆಸರುವಂತ ಚೆಂಡು ಒಂದೋಟಗಳ ಪೂರೈಕೆ ನಿರಂಜನ 7ನೇ ಓಟ ಕಾಣುವಂತ ಪ್ರಯತ್ನಗಳಿತ್ತು. ಯಶಸ್ಸನ್ನ ಕೂಡ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಕ್ಷೇತ್ರಕ್ಷಣೆ ಮತ್ತೆ ಯಶಸ್ಸನ್ನ ಕಾಣ್ತಾ ಇದೆ. ನಡುವೆ 2 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮತ್ತೆ 34 ಓಟಗಳು. ಈತ ಕೊನೆಯ 4 ಎಸೆತ 19 ಓಟಗಳ ಅವಶ್ಯಕತೆ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಈತ ವೈಡ್ ಬಾಲ್ ಸೂಚನೆ ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಅಂಕಿ ಅಂಶಗಳ ಬಳಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. 35 ಓಟಗಳು ಎಸ್ಎಸ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. 3ನೇ ಚೆಂಡು ಓಟ್ಗಳು ಬಿಡ್ತಾ ಇಲ್ಲ. ಮತ್ತೆ ಡಾಡೆಡ್ ಚೆಂಡುಗಳ ಸೇರ್ಪಡೆ. ಅಫಾಕ್ಸ್ ಮತ್ತೆ ಓಟವನ್ನು ನೀಡ್ತಾ ಇಲ್ಲ ಕೂಡ. ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಬೇಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ತೀರಾ ಹೆಲಪ್ಟೆ ಶಾಟ್ ಕಾಣಬಲ್ಲ ಚೆಂಡು ಬಳಸದ ಕ್ಯಾಚ್ ಕೂಡ. ಕ್ಷೇತ್ರಕ್ಷಕರ ಮತ್ತೆ ಕೈ ಸೇರಿದಂತಹ ಚೆಂಡು ವಿಕೆಟ್ಸ್ ಆಘಾತವನ್ನು ಮತ್ತೆ ಕಾಣ್ತಾ ಇದ್ದಾರೆ ಕೂಡ. ಈತ ನಿರಂಜನ ವಾಪಸ್ ಆದ್ರು 16 ಓಟಗಳನ್ನು ದಾಖಲಿಸಿದ್ದಾರೆ. ಕಿರಣ ಎಂಟ್ರಿಯನ್ನು ಇವಾಗ ಪಡಿತಾ ಇರುವಂತಹ ಆಟಗಾರ ಅಂಗಣ ಒಳಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 35ಕ್ಕೆ 6. 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ ಓವರ್ನ ಚಾಲ್ತಿಯಲ್ಲಿ. ಲಾಸ್ ಆಫ್ 6. 35ಕ್ಕೆ 6. ಅಂತಿಮ 2 ಎಸ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದಕ್ಕೆ ಆಗ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶಗಳು ಬಿಡ್ತಾ ಇಲ್ಲ. ಶಾರ್ಟ್ ರಸಿಂಗ್ ಅಲ್ವಲ್ಲಿ ಅಫಾಕ್ಸ್ ಚೆಂಡನ್ನು ತಿರುಗಿಸಾಯಾರೆ. ಯುದ್ಧ ಓಟಗಳು ಬಿಡ್ತಾ ಇಲ್ಲ ಕೂಡ. ಅಂತಿಮ 1 ಎಸ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕ್ಲಾಸಿಕ್ ನ್ಯಾಶ್ಗಳ ಪರವಾಗಿ.
ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ತಟ್ಟಿಮಿಟ್ಟಿ ಓಟಗಳನ್ನ ದಾಖಲಿಸುವ ಹಂತಕ್ಕೆ ಬಿಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟ ಕಾಣುವಂತ ಪ್ರಯತ್ನಗಳ ನಡುವೆ ರನ್ಔಟ್ಸ್ ಗಳನ್ನು ದಾಖಲಿಸಿದ್ರು. ಇವಾಗ ಟರ್ನ್ ಸೂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪಂದ್ಯಾಟದ ನಿರ್ಣಾಯಕ ಜಯವನ್ನು ಕೂಡ ದಾಖಲಿಸ್ತಾ ಇದೆ ಈತ ಕ್ಲಾಸಿಕ್ ನಾಶ್ಗಳ ತಂಡ. ಅಭಿನಂದನೆಗೆ ಸಮರ್ಪಿಸ್ತಾ ಇದ್ದೇವೆ, ಕೃತಜ್ಞತೆಯನ್ನು ಕೂಡ ಎಸ್ ಫ್ರೆಂಡ್ಸ್ ಬೆಂಗಳೂರು ನಾಟಕ ಸಮರ್ಪಿಸ್ತಾ ಇದ್ದಾವೆ. ಆ ರನ್ಔಟ್ ಒಂದೊಂದು ಸೂಚನೆ ಬರ್ತಾ ಇದೆ. ಮುಖ್ಯವಾಗಿ ಕ್ಲಾಸಿಕ್ ನಾಶಿ ಪಂದ್ಯಾಟದ